ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾ ಹಳೆಯ ಆದರೆ ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿರೋ ಒಂದು ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಜಾನ್ ಬನ್ಯನ್ ಅವರ ದ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್. ಕನ್ನಡದಲ್ಲಿ ನಾವು ಇದನ್ನ ಯಾತ್ರಿಕನ ಪ್ರಗತಿ ಅಂತ ಕರಿಬಹುದು. ಖಂಡಿತ. ಇದು 1678ರಲ್ಲಿ ಪ್ರಕಟವಾಗಿದ್ದು, ಅಂದ್ರೆ ಸುಮಾರು 350 ವರ್ಷಗಳ ಹಿಂದೆ. ಆದರೂ ಇದು ಇಂಗ್ಲಿಷ್ ಧಾರ್ಮಿಕ ಸಾಹಿತ್ಯದಲ್ಲಿ ಒಂದು ಮೈಲುಗಲ್ಲು ಅಂತ ಪರಿಗಣಿಸ್ತಾರೆ. ಹೌದು, ಅದರ ಪ್ರಭಾವ ಅಪಾರವಾದದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಜಾನ್ ಬನ್ಯನ್ ಇದನ್ನ ಬರೆದಿದ್ದು ಜೈಲಲ್ಲಿದ್ದಾಗ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಪರ್ಮಿಷನ್ ಇಲ್ದೆ ಧರ್ಮೋಪದೇಶ ಮಾಡಿದ್ರು ಅಂತ. ಅದು ನಿಜ. ಆ ಪರಿಸ್ಥಿತಿಯಲ್ಲಿ ಇಂಥ ಒಂದು ಶ್ರೇಷ್ಠ ಕೃತಿ ರಚನೆ ಮಾಡಿದ್ದು ನಿಜಕ್ಕೂ ಆಶ್ಚರ್ಯ. ಇದು ಅವರ ಆ ಪ್ಯೂರಿಟನ್ ನಂಬಿಕೆಗಳು, ಆ ಕಾಲದ ನೈತಿಕ ನಿಲುವುಗಳನ್ನೆಲ್ಲ ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಹಾಗಾದ್ರೆ ಈ ಕೃತಿಯ ತಿರುಳೇನು? ಬೇಸಿಕಲಿ ಇದು ಒಬ್ಬ ಕ್ರೈಸ್ತ ವ್ಯಕ್ತಿಯ ಆಧ್ಯಾತ್ಮಿಕ ಪಯಣದ ಕಥೆ. ಅವನು ಪಾಪದ ಅರಿವಿನಿಂದ ಶುರು ಮಾಡಿ ಎಲ್ಲಾ ಕಷ್ಟಗಳನ್ನ, ಪ್ರಲೋಭನೆಗಳನ್ನ ದಾಟಿ ಕೊನೆಗೆ ಮೋಕ್ಷ ಅಂದ್ರೆ ಸ್ವರ್ಗದ ನಗರವನ್ನ ತಲುಪೋದು. ಓಕೆ. ಇದು 2 ಭಾಗಗಳಲ್ಲಿದೆ. ಮೊದಲ ಭಾಗ ಕ್ರಿಶ್ಚಿಯನ್ ಅನ್ನೋ ವ್ಯಕ್ತಿಯದ್ದು, ಎರಡನೇ ಭಾಗ ಅವನ ಹೆಂಡತಿ ಕ್ರಿಸ್ಟಿಯಾನ ಮತ್ತು ಮಕ್ಕಳ ಪಯಣದ ಬಗ್ಗೆ. ಇಬ್ರು ಒಂದೇ ಗುರಿಯ ಕಡೆಗೆ ಹೋಗ್ತಾರೆ. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಈ ಕಥೆ, ಅದರೊಳಗಿನ ಪಾತ್ರಗಳು, ಸಂದೇಶಗಳು ಎಲ್ಲವನ್ನೂ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲು ಪಯಣದ ಆರಂಭ ಹೇಗೆ? ಕಥಾ ಸಾರಾಂಶದ ವಿವರವಾದ ನೋಟ. ವಿಭಾಗ 1, ಪಯಣದ ಆರಂಭ, ದ ಜರ್ನಿ ಬಿಗಿನ್ಸ್. ಕಥೆ ಶುರುವಾಗೋದೇ ವಿನಾಶದ ನಗರ ಅಂತ ಒಂದು ಜಾಗದಲ್ಲಿ. ಇಲ್ಲಿ ನಮ್ಮ ಹೀರೋ ಕ್ರಿಶ್ಚಿಯನ್. ಅವನ ಬೆನ್ನು ಮೇಲೆ ಒಂದು ದೊಡ್ಡ ಹೊರೆ ಇರುತ್ತೆ. ಹೌದು, ಆ ಹೊರೆ ಅಂದ್ರೆ ಅವನ ಪಾಪಗಳ ಭಾರ. ಅವನು ಒಂದು ಪುಸ್ತಕ ಅಂದ್ರೆ ಬೈಬಲ್ ಓದಿದ್ಮೇಲೆ ಅವನಿಗೆ ತಾನಿರೋ ನಗರ ನಾಶ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓ, ಆ ಅರಿವು ಬಂದ ತಕ್ಷಣ ಅವನು ಭಯಭೀತನಾಗ್ತಾನೆ. ಅಲ್ಲಿಂದ ಪಾರಾಗಿ ಸ್ವರ್ಗದ ನಗರಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದ್ರೆ ಅವನ ಮನೆಯವರು, ಅಕ್ಕಪಕ್ಕದವರು ಯಾರೂ ಸಪೋರ್ಟ್ ಮಾಡಲ್ಲ. ಎಲ್ಲರೂ ಅವನನ್ನ ತಮಾಷೆ ಮಾಡ್ತಾರೆ, ಹುಚ್ಚಂತಾರೆ. ಆದ್ರೂ ಅವನು ಯಾರ ಮಾತನ್ನು ಕೇಳದೆ ಒಬ್ಬನೇ ಹೊರಟ್ಬಿಡ್ತಾನೆ. ಇದು ದೊಡ್ಡ ನಿರ್ಧಾರ ಅಲ್ವಾ? ಖಂಡಿತ, ತುಂಬಾ ದೊಡ್ಡ ನಿರ್ಧಾರ. ಇಲ್ಲಿ ವಿನಾಶದ ನಗರ ಅನ್ನೋದು ನಮ್ಮ ಲೌಕಿಕ ಪಾಪ ತುಂಬಿದ ಜೀವನದ ಸಂಕೇತ. ಆ ಭಾರ ಅನ್ನೋದು ಪಾಪದ ಅರಿವು, ಅದರಿಂದಾಗೋ ನೋವು. ಸರಿ. ಇನ್ನು ಸ್ವರ್ಗದ ನಗರ ಅಂದ್ರೆ ಮೋಕ್ಷ, ದೇವರ ಹತ್ರ ಹೋಗೋದು. ಕುಟುಂಬದವರ ವಿರೋಧ ಕೂಡ ಒಂದು ಮುಖ್ಯವಾದ ಸಿಂಬಲ್. ಅಂದ್ರೆ ಆಧ್ಯಾತ್ಮಿಕ ದಾರಿಯಲ್ಲಿ ಹೋದಾಗ ನಮ್ಮ ಹತ್ತಿರದವರಿಂದಲೇ ಮೊದಲು ವಿರೋಧ ಬರುತ್ತೆ ಅನ್ನೋದನ್ನ ತೋರಿಸುತ್ತೆ. ಹೌದು, ಅದು ನಿಜ. ವಿಭಾಗ 2, ಮಾರ್ಗದರ್ಶಕರು ಮತ್ತು ಪ್ರಲೋಭನೆಗಳು, ಗೈಡ್ಸ್ ಆ್ಯಂಡ್ ಟೆಂಪ್ಟೇಷನ್ಸ್. ಹಾಗೆ ಒಬ್ಬನೇ ಹೊರಟ ಕ್ರಿಶ್ಚಿಯನ್ಗೆ ದಾರಿ ಯಾರು ತೋರಿಸ್ತಾರೆ ಮೊದಲು? ಅವನಿಗೆ ಮೊದಲು ಸಿಗೋನು ಇವ್ಯಾಂಜಲಿಸ್ಟ್ ಅಂತ, ಒಬ್ಬ ಧರ್ಮ ಪ್ರಚಾರಕ. ಓಕೆ. ಅವನೇ ಕ್ರಿಶ್ಚಿಯನ್ಗೆ ಆ ಕಾಣೋ ಬೆಳಕಿನ ಕಡೆ ಹೋಗು, ಅಲ್ಲಿ ವಿಕೆಟ್ ಗೇಟ್ ಅಂದ್ರೆ ಒಂದು ಚಿಕ್ಕ ಬಾಗಿಲು ಇದೆ, ಅದರ ಮೂಲಕ ಹೋಗ್ಬೇಕು ಅಂತ ದಾರಿ ಹೇಳ್ತಾನೆ. ಇದು ದೇವರ ಕಡೆಯಿಂದ ಬರೋ ಮಾರ್ಗದರ್ಶನ ಇದ್ದಾಗೆ. ಸರಿ, ಅವನ್ ಜೊತೆ ಬೇರೆ ಯಾರಾದ್ರೂ ಬರ್ತಾರಾ? ಅವನು ಫ್ರೆಂಡ್ಸು, ನೆರೆಹೊರೆಯವರು? ಇಬ್ರು ಅವನ್ ಹಿಂದೆ ಬರ್ತಾರೆ, ಆಬ್ಸ್ಟಿನೇಟ್ ಮತ್ತೆ ಪ್ಲಯಬಲ್ ಅಂತ. ಆಬ್ಸ್ಟಿನೇಟ್ ಅಂದ್ರೆ ಮೊಡ್ಡುತನದವನು. ಹೌದು, ಅವನು ವಾಪಸ್ ಹೋಗ್ಬಿಡ್ತಾನೆ. ಈ ಜಗತ್ತು ಬಿಡೋಕೆ ಇಷ್ಟ ಇಲ್ಲ ಅವನಿಗೆ. ಪ್ಲಯಬಲ್ ಸ್ವತಃ ದೂರ ಬರ್ತಾನೆ, ಆದ್ರೆ ಮೊದಲನೇ ಕಷ್ಟ, ಹತಾಶೆಯ ಕೊರಕುಲು ಬಂದಾಗ ಹೆದ್ರಿ ಅವನು ವಾಪಸ್ ಹೋಗ್ತಾನೆ. ಅಂದ್ರೆ ಸುಲಭವಾಗಿ ಬಗ್ಗುವವನು ಅಂತ. ಹೌದು, ನಂಬಿಕೆಯ ದಾರಿಯಲ್ಲಿ ಈ ತರಹದ ಬೇರೆ ಬೇರೆ ರೆಸ್ಪಾನ್ಸ್ ಇರುತ್ತೆ ಅನ್ನೋದನ್ನ ಈ ಪಾತ್ರಗಳು ತೋರಿಸುತ್ತೆ. ಅಲ್ಲಿಂದ ಮುಂದೆ ಹೋದಾಗ ಮಿಸ್ಟರ್ ವರ್ಲ್ಡ್ಲಿ ವೈಸ್ಮನ್ ಅಂತ ಒಬ್ಬ ಸಿಗ್ತಾನೆ. ಈ ಪಾತ್ರ ಸ್ವಲ್ಪ ಆಸಕ್ತಿಕರವಾಗಿದೆ ಅಲ್ವಾ? ಹೌದು, ಬಹಳ ಮುಖ್ಯವಾದ ಪಾತ್ರ ಇದು. ಅವನು ಕ್ರಿಶ್ಚಿಯನ್ನಿಗೆ ಹೇಳ್ತಾನೆ, ಈ ಕಷ್ಟದ ದಾರಿ ಯಾಕೆ ಬೇಕು? ನೈತಿಕತೆ ಅನ್ನೋ ಹಳ್ಳಿಗೆ ಹೋಗು, ಅಲ್ಲಿ ಲೀಗಾಲಿಟಿ ಅಂತ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ, ಅವನತ್ರ ಹೋದ್ರೆ ನಿನ್ನ ಭಾರ ಎಲ್ಲ ಹೋಗುತ್ತೆ ಅಂತ. ಅಂದ್ರೆ ಸುಲಭ ದಾರಿ ತೋರಿಸ್ತಾನೆ. ಇದು ಒಂದ್ ರೀತಿ ತುಂಬಾನೇ ಸೂಕ್ಷ್ಮವಾದ ಪ್ರಲೋಭನೆ. ಈ ವರ್ಲ್ಡ್ಲಿ ವೈಸ್ ಮ್ಯಾನ್ ಪ್ರತಿನಿಧಿಸೋದು ಬರೀ ಲೌಕಿಕ ಬುದ್ಧಿವಂತಿಕೆಯನ್ನ. ಸಮಾಜದಲ್ಲಿ ಹೇಗೆ ಒಳ್ಳೆಯವನ ಕಾಣ್ಬೇಕು, ನಿಯಮಗಳನ್ನ ಪಾಲಿಸಿದರ ಸಾಪು, ದೇವರ ಕೃಪೆಗೀಪೆ ಎಲ್ಲ ಬೇಕಿಲ್ಲ ಅನ್ನೋ ಮನೋಭಾವ. ಇದು ಆಕ್ಚುಲಿ ಆಧ್ಯಾತ್ಮಿಕ ಸತ್ಯದಿಂದ ದೂರ ತಳ್ಳುವ ಒಂದು ದಾರಿ. ನಿಜವಾದ ನಂಬಿಕೆಗೂ ಬರೀ ತೋರಿಕೆ ಒಳ್ಳೆತನಕ್ಕೂ ಇರೋ ವ್ಯತ್ಯಾಸವನ್ನ ಬನ್ಯನಿಲ್ಲಿ ತೋರಿಸ್ತಾನೆ. ವಿಭಾಗ 3, ಸವಾಲುಗಳು ಮತ್ತು ಪರೀಕ್ಷೆಗಳು. ಈ ಲೌಕಿಕ ಜ್ಞಾನಿಯ ಮಾತಿಗೆ ಸ್ವಲ್ಪ ಮರುಳಾದ್ರೂ
ಕ್ರಿಶ್ಚಿಯನ್ ಮತ್ತೆ ಇವಾಂಜಲಿಸ್ಟ್ನಿಂದ ಎಚ್ಚರಿಕೆ ಸಿಕ್ಕಿ ಸರಿಯಾದ ದಾರಿಗೆ ವಾಪಸ್ ಬರ್ತಾನೆ. ಮುಂದೆ ಬರೋ ಸವಾಲುಗಳು ಇದೆಯಲ್ಲ, ಒಂದಕ್ಕಿಂತ ಒಂದು ಕಠಿಣ. ಹೌದು. ಮೊದಲು ಹತಾಶೆಯ ಕೊರಕಲು, ಅಂದ್ರೆ ಸಂದೇಹ ನಿರಾಶೆಗಳಿಂದ ತುಂಬಿದ ಜಾಗ. ಆಮೇಲೆ ಕಷ್ಟದ ಬೆಟ್ಟ ಹತ್ಬೇಕು. ಹತಾಶೆಯ ಕೊರಕಲು ಅಂದ್ರೆ ಪಾಪದ ಅರಿವಾದಾಗ ಬರೋ ನಿರಾಶೆ ಸಂದೇಹಗಳು. ಇನ್ನು ಕಷ್ಟದ ಬೆಟ್ಟ ಅಂದ್ರೆ ನಂಬಿಕೆ ಉಳಿಸ್ಕೊಳ್ಳೋಕೆ ಮಾಡಬೇಕಾದ ಪ್ರಯತ್ನ. ಸುಲಭ ಅಲ್ಲ ಈ ದಾರಿ ಅಂತ. ಮುಂದೆ ನಮ್ರತೆಯ ಕಣಿವೆ ಅಂತ ಬರುತ್ತೆ. ಅಲ್ಲಿ ಅವನು ಅಹಂಕಾರ ಬಿಡಬೇಕು. ಆದ್ಮೇಲೆ ದೊಡ್ಡ ಫೈಟ್, ಅಪೋಲಿಯನ್ ಅನ್ನೋ ರಾಕ್ಷಸ್ನ ಜೊತೆ. ಹೌದು. ನಮ್ರತೆಯ ಕಣಿವೆ ಅಂದ್ರೆ ತನ್ನ ಸ್ವಂತ ಶಕ್ತಿಯಿಂದ ಏನೂ ಆಗಲ್ಲ, ದೇವರ ಸಹಾಯ ಬೇಕು ಅಂತ ಕಲಿಯೋ ಜಾಗ. ಓಕೆ. ಅಪೋಲಿಯನ್ ಅಂದ್ರೆ ಸೈತಾನ ಅಥವಾ ದುಷ್ಟ ಶಕ್ತಿಯ ನೇರ ಪ್ರತೀಕ. ಅವನ ಜೊತೆಗಿನ ಹೋರಾಟ ಅಂದ್ರೆ ಅದು ನಂಬಿಕೆಯ ಮೇಲಿನ ನೇರ ದಾಳಿ, ಸಂದೇಹಗಳನ್ನು ಹುಟ್ಟಿಸೋದು, ಪಾಪಕ್ಕೆ ಎಳೆಯೋದು. ಕ್ರಿಶ್ಚಿಯನ್ ದೇವರ ವಾಕ್ಯ ಅನ್ನೋ ಖಡ್ಗದಿಂದ ಮಾತ್ರ ಅವನನ್ನು ಸೋಲಿಸಕ್ಕಾಗೋದು. ಭೀಕರವಾದ ಹೋರಾಟ ಅದು. ಅದಾದ್ಮೇಲೆ ಸಾವಿನ ನೆರಳಿನ ಕಣಿವೆ ದಾಟುತ್ತಾನೆ. ಅಬ್ಬಾ. ಆಮೇಲೆ ಬರುತ್ತೆ ಫೇಮಸ್ ವ್ಯಾನಿಟಿ ಫೇರ್. ಇದರ ಬಗ್ಗೆ ಸ್ವಲ್ಪ ಹೇಳಿ. ಸಾವಿನ ನೆರಳಿನ ಕಣಿವೆ ಅಂದ್ರೆ ಭಯ, ಕತ್ತಲು, ದೇವರೇ ಇಲ್ವೇನೋ ಅನ್ನೋ ಮಟ್ಟಿಗಿನ ಅನುಭವಗಳು. ಆದರೆ ವ್ಯಾನಿಟಿ ಫೇರ್ ಇದು ಪೂರ್ತಿ ಬೇರೆ ಥರದ ಪರೀಕ್ಷೆ. ಇದೊಂದು ದೊಡ್ಡ ಸಂತೆ, ಮಾರ್ಕೆಟ್. ಇಲ್ಲಿ ದುಡ್ಡು, ಆಸ್ತಿ, ಪದವಿ, ಸುಖ, ಅಧಿಕಾರ, ದೇಶಗಳು, ದೇಹಗಳು, ಆತ್ಮಗಳು, ಹೀಗೆ ಲೌಕಿಕವಾಗಿರೋ ವ್ಯರ್ಥವಾಗಿರೋ ಎಲ್ಲವೂ ಮಾರಾಟಕ್ಕಿದೆ. ಓ ಮೈ ಗಾಡ್. ಇದರ ಉದ್ದೇಶ ಒಂದೇ, ಯಾತ್ರಿಕರನ್ನ ಅವರ ಗುರಿಯಿಂದ ಡಿಸ್ಟ್ರಾಕ್ಟ್ ಮಾಡೋದು, ಈ ಆಕರ್ಷಣೆಗಳಲ್ಲಿ ಅವರನ್ನ ಸಿಲುಕಿಸೋದು. ಇದು ಇವತ್ತಿನ ನಮ್ಮ ಜಗತ್ತಿಗೆ ಎಷ್ಟು ಹತ್ರ ಅಲ್ವಾ, ಈ ಮೆಟೀರಿಯಲಿಸಂ, ಹೆಸರು, ಅಧಿಕಾರ. ಖಂಡಿತ ಖಂಡಿತ. ಅದಕ್ಕೆ ಈ ಕೃತಿ ಇವತ್ತಿಗೂ ಅಷ್ಟು ರಿಲೆವೆಂಟ್. ವ್ಯಾನಿಟಿ ಫೇರ್ ಬನ್ಯನ್ನ ಅತ್ಯಂತ ಪವರ್ಫುಲ್ ರೂಪಕಗಳಲ್ಲಿ ಒಂದು. ಇವತ್ತಿನ ಕನ್ಸ್ಯೂಮರಿಸಂ, ಸೋಷಿಯಲ್ ಮೀಡಿಯಾ ಕ್ರೇಜ್ ಎಲ್ಲದಕ್ಕೂ ಇದು ಕನೆಕ್ಟ್ ಆಗುತ್ತೆ. ನಮ್ಮ ಗುರಿಗಳಿಗಿಂತ ಈ ವ್ಯರ್ಥ ವಸ್ತುಗಳು ಹೇಗೆ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋದನ್ನು ತೋರಿಸುತ್ತೆ. ವಿಭಾಗ 4, ಸಹಚರರು ಮತ್ತು ಅಂತಿಮ ಗುರಿ, ಕಂಪ್ಯಾನಿಯನ್ಸ್ ಆ್ಯಂಡ್ ದ ಫೈನಲ್ ಗೋಲ್. ಸರಿ, ಈ ವ್ಯಾನಿಟಿ ಫೇರ್ನಲ್ಲಿ ಕ್ರಿಶ್ಚಿಯನ್ಗೆ ಏನಾಗುತ್ತೆ? ಇಲ್ಲಿ ಅವನಿಗೊಬ್ಬ ಫ್ರೆಂಡ್ ಸಿಗ್ತಾನಲ್ಲ? ಹೌದು. ವ್ಯಾನಿಟಿ ಫೇರ್ಗೆ ಬರೋಕು ಮುಂಚೆ ಅವನಿಗೆ ಫೇತ್ಫುಲ್ ಅಂತ ಒಬ್ಬ ನಿಷ್ಠಾವಂತ ಗೆಳೆಯ ಸಿಗ್ತಾನೆ. ಫೇತ್ಫುಲ್. ಇಬ್ರು ಒಟ್ಟಿಗೆ ವ್ಯಾನಿಟಿ ಫೇರ್ಗೆ ಬರ್ತಾರೆ. ಆದರೆ ಅಲ್ಲಿನ ಜನರಿಗೆ ಇವ್ರು ಮಾತಾಡೋ ರೀತಿ, ಇವ್ರ ಬಟ್ಟೆ, ಅಂದ್ರೆ ಇವರ ನಂಬಿಕೆ ಯಾವುದೂ ಇಷ್ಟ ಆಗಲ್ಲ. ಓಕೆ. ಇಬ್ಬರನ್ನು ಹಿಡಿದು ವಿಚಾರಣೆ ಮಾಡ್ತಾರೆ. ವಿಚಾರಣೆಯಲ್ಲಿ ಫೇತ್ಫುಲ್ಗೆ ಶಿಕ್ಷೆ ಆಗತ್ತಲ್ವಾ? ಅವನನ್ನ ಕೊಂದಾಗ್ತಾರೆ. ಹೌದು, ತುಂಬಾ ಕ್ರೂರವಾಗಿ ಕೊಲ್ತಾರೆ. ಇದು ಧರ್ಮಕ್ಕೋಸ್ಕರ ಪ್ರಾಣ ಕೊಡುವ ಹುತಾತ್ಮತೆಯನ್ನು, ಮಾರ್ಟರ್ಡಮ್ನ ಸಂಕೇತಿಸುತ್ತೆ. ಅಯ್ಯೋ ಪಾಪ. ಆದರೆ ಫೇತ್ಫುಲ್ನ ಫಾವು ವೇಸ್ಟ್ ಆಗಲ್ಲ. ಅದು ಕ್ರಿಶ್ಚಿಯನ್ಗೆ ಧೈರ್ಯ ಕೊಡುತ್ತೆ ಮತ್ತೆ ಬೇರೆಯವರಿಗೂ ಸ್ಫೂರ್ತಿಯಾಗುತ್ತೆ. ಹೌದು. ಅವನ ನಂತರ ಇನ್ನೊಬ್ಬ ಸಂಗಾತಿ ಸಿಗ್ತಾನಲ್ಲ ಕ್ರಿಶ್ಚಿಯನ್ಗೆ, ಹೋಪ್ಫುಲ್ ಅಂತ. ಕರೆಕ್ಟ್. ಫೇತ್ಫುಲ್ನ ಸಾವನ್ ನೋಡಿ ಇನ್ಸ್ಪೈರ್ ಆದ ಹೋಪ್ಫುಲ್ ಅನ್ನೋನು ಕ್ರಿಶ್ಚಿಯನ್ ಜೊತೆ ಸೇರ್ಕೋತಾನೆ. ಅವನ ಹೆಸರೇ ಹೇಳೋ ಹಾಗೆ ಅವನು ಆಶಾವಾದ, ಭರವಸೆಯ ಪ್ರತೀಕ. ಕಷ್ಟದಲ್ಲೂ ನಿರಾಶೆಯಲ್ಲೂ ನಂಬಿಕೆ ಇಟ್ಟು ಭರವಸೆ ಕಳ್ಕೊಳ್ಬಾರ್ದು ಅನ್ನೋದನ್ನ ಈ ಪಾತ್ರ ತೋರಿಸುತ್ತೆ. ಅವರಿಬ್ಬರೂ ಒಟ್ಟಿಗೆ ಇನ್ನೂ ಅನೇಕ ಕಷ್ಟಗಳನ್ನು ಎದುರಿಸ್ತಾರೆ. ಸಂದೇಹದ ಕೋಟೆಯಲ್ಲಿ ದೈತ್ಯ ಹತಾಶೆ ಕೈಲಿ ಸಿಕ್ಕಾಕೊಳ್ತಾರೆ. ಆದರೆ ಕೊನೆಗೆ ಭರವಸೆ ಅನ್ನೋ ಕೀ ಬಳಸಿ ಪಾರಾಗ್ತಾರೆ. ವಾಹ್, ಎಂಥ ರೋಚಕ ಪಯಣ. ಕೊನೆಗೆ ಅವರು ಸ್ವರ್ಗದ ನಗರ ತಲುಪ್ತಾರಾ? ಹೌದು. ಕೊನೆಗೆ ಸ್ವರ್ಗದ ಬೆಟ್ಟಗಳ ಹತ್ರ ಬರ್ತಾರೆ. ಅಲ್ಲಿ ಕುರುಬರು ದಾರಿ ತೋರಿಸ್ತಾರೆ. ಲಾಸ್ಟ್ ಹರ್ಡ್ಲ್ ಅಂದ್ರೆ ಸಾವಿನ ನದಿ. ಸಾವಿನ ನದಿ? ಹೌದು. ಅದಕ್ಕೆ ಬ್ರಿಡ್ಜ್ ಇರಲ್ಲ, ಈಜ್ಕೊಂಡು ಹೋಗ್ಬೇಕು. ಇದು ಸಾವಿನ ಸಂಕೇತ. ಕ್ರಿಶ್ಚಿಯನ್ ಮೊದಲು ಹೆದರುತ್ತಾನೆ, ಆದರೆ ಹೋಪ್ಫುಲ್ ಧೈರ್ಯ ಹೇಳ್ತಾನೆ. ಇಬ್ರು ನದಿ ದಾಟಿ ಆಚೆ ಹೋಗ್ತಾರೆ. ಅಲ್ಲಿ ದೇವದೂತರು ಸ್ವಾಗತ ಮಾಡಿ ಸ್ವರ್ಗದ ನಗರದ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಶಾಶ್ವತ ಶಾಂತಿ. ಹಾ, ಅದ್ಭುತವಾದ ಕ್ಲೈಮ್ಯಾಕ್ಸ್. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಎರಡನೇ ಭಾಗನೂ ಇದೆ ಅಲ್ವಾ? ವಿಭಾಗ 5, ಎರಡನೇ ಭಾಗ, ಕ್ರಿಸ್ಟಿಯಾನಾಳ ಪಯಣ, ಪಾರ್ಟ್ 2, ಕ್ರಿಸ್ಟಿಯಾನಾಸ್ ಜರ್ನಿ. ಹೌದು, ಪಾರ್ಟ್ 2. ಇದರಲ್ಲಿ ಕ್ರಿಶ್ಚಿಯನನ ಹೆಂಡ್ತಿ ಕ್ರಿಸ್ಟಿಯಾನ, ಅವಳ 4 ಜನ ಗಂಡು ಮಕ್ಕಳು ಮತ್ತೆ ಮರ್ಸಿ ಅನ್ನೋ ಹುಡುಗಿ, ಇವರೆಲ್ಲರೂ ಅದೇ ಪಯಣ ಶುರು ಮಾಡ್ತಾರೆ. ಕ್ರಿಶ್ಚಿಯನ್ ಹೋದ ಮೇಲೆ ಅವರಿಗೂ ಪಶ್ಚಾತ್ತಾಪ ಆಗಿ ಹೊರಡ್ತಾರೆ. ಇದರ ಮಹತ್ವ ಏನು? ಇದು ಬಹಳ ಮುಖ್ಯ. ಯಾಕಂದ್ರೆ ಮೊದಲ ಭಾಗ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮೋಕ್ಷದ ಮೇಲೆ ಫೋಕಸ್ ಮಾಡಿದ್ರೆ, ಎರಡನೇ ಭಾಗ ನಂಬಿಕೆ ಅನ್ನೋದು ಒಂದು ಕುಟುಂಬವಾಗಿ, ಒಂದು ಸಮುದಾಯವಾಗಿ ಹೇಗೆ ಮುಂದುವರಿಯುತ್ತೆ ಅಂತ ತೋರಿಸುತ್ತೆ. ಓ ಹಾಗೆ. ಇಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಹೋರಾಟ ಅಲ್ಲ,
ಬದಲಿಗೆ ಒಂದು ಗುಂಪಿನ ಯಾತ್ರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು, ಮುಂದಿನ ಜನರೇಷನ್ಗೆ ನಂಬಿಕೆಯನ್ನ ಪಾಸ್ ಮಾಡೋದು, ಇದೆಲ್ಲ ಮುಖ್ಯವಾಗುತ್ತೆ. ಕ್ರಿಸ್ಟಿಯಾನಲ ಪಯಣದಲ್ಲಿ ಚಾಲೆಂಜಸ್ ಬೇರೆ ತರ ಇರುತ್ತಾ? ಕೆಲವು ಸೇಮ್ ಇರುತ್ತೆ, ಕೆಲವು ಬೇರೆ. ಇವರ ಗುಂಪಿಗೆ ಗ್ರೇಟ್ ಹಾರ್ಟ್ ಅಂತ ಒಬ್ಬ ಸ್ಟ್ರಾಂಗ್ ಗೈಡ್ ಮತ್ತು ಪ್ರೊಟೆಕ್ಟರ್ ಸಿಗ್ತಾನೆ. ಇದು ದೇವರ ರಕ್ಷಣೆ ಅಥವಾ ಚರ್ಚ್ನ ಬೆಂಬಲವನ್ನು ತೋರಿಸಬಹುದು. ಈ ಭಾಗದಲ್ಲಿ ಆತಿಥ್ಯ, ಕಮ್ಯುನಿಟಿ ಲೈಫ್ ಇವುಗಳೆಲ್ಲ ಹೆಚ್ಚಾಗಿ ಬರುತ್ತೆ. ಮಹಿಳೆಯರ ಧೈರ್ಯ, ಮರ್ಸಿ ಪಾತ್ರದ ಮೂಲಕ ಕರುಣೆ, ಮಕ್ಕಳ ಆಧ್ಯಾತ್ಮಿಕ ಬೆಳವಣಿಗೆ ಇವುಗಳಿಗೂ ಪ್ರಾಮುಖ್ಯತೆ ಇದೆ. ಸೊ ನಂಬಿಕೆ ಕೇವಲ ಗಂಡಸರದಲ್ಲ ಅಥವಾ ಒಬ್ಬಂಟಿಯದಲ್ಲ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಮುಖ್ಯ ವಿಷಯಗಳ ಅವಲೋಕನ. ಕೀ ಥೀಮ್ಸ್ ರೀಕ್ಯಾಪ್. ಓಕೆ, ಈ ಇಡೀ ಕಥೆಯನ್ನ ನೋಡಿದಾಗ ಕೆಲವು ಮೇನ್ ಥೀಮ್ಸ್ ಅಥವಾ ಸಂದೇಶಗಳು ಎದ್ದು ಕಾಣುತ್ತೆ. ಮೊದಲನೆಯದು ಆಬ್ವಿಯಸ್ಲಿ ನಂಬಿಕೆ ಮತ್ತು ಮೋಕ್ಷ. ಖಂಡಿತವಾಗಿ ಕ್ರಿಸ್ತನ ಮೇಲೆ ದೃಢವಾದ ನಂಬಿಕೆ ಇರಬೇಕು, ಮತ್ತೆ ಕಷ್ಟ ಬಂದಾಗ್ಲೂ ಬಿಡದೆ ಪ್ರಯತ್ನ ಪಡಬೇಕು. ಆಗಲೇ ಮೋಕ್ಷ ಸಾಧ್ಯ ಅನ್ನೋದು ಇದರ ಕೋರ್ ಮೆಸೇಜ್. ಹೌದು. ಎರಡನೆಯದು ಪ್ರಲೋಭನೆ ಮತ್ತು ಪಾಪ, ಇದರ ಜೊತೆಗಿನ ನಿರಂತರ ಹೋರಾಟ. ಹೌದು, ಮಿಸ್ಟರ್ ವರ್ಲ್ಡ್ಲಿ ವೈಸ್ ಮ್ಯಾನ್ ಇರ್ಬೋದು, ವ್ಯಾನಿಟಿ ಫೇರ್ ಇರ್ಬೋದು, ಅಥವಾ ಒಳಗಿನ ಅಹಮ್ಮೆ, ಹತಾಶೆ, ಸಂದೇಹ ಇರ್ಬೋದು, ಇವುಗಳನ್ನ ಗುರ್ತಿಸಿ ಫೇಸ್ ಮಾಡಿ ಗೆಲ್ಲೋದೇ ಸ್ಪಿರಿಚುವಲ್ ಗ್ರೋತ್ ಅಂತ ಬನ್ಯನ್ ಹೇಳ್ತಾನೆ. ಮೂರನೇದು ಇಡೀ ಕಥೆನೇ ಜೀವನದ ಪಯಣದ ಒಂದು ದೊಡ್ಡ ರೂಪಕ ಅಲ್ವಾ? ಕರೆಕ್ಟ್. ಹುಟ್ಟಿನಿಂದ ಸಾವಿನವರೆಗೆ ನಾವೆಲ್ಲರೂ ಒಂದು ರೀತಿಯ ಯಾತ್ರಿಕರೇ, ಪಾಪದಿಂದ ಪರಿಶುದ್ಧತೆಯ ಕಡೆಗೆ ಸಾಗೋ ಪ್ರಯಾಣ. ಮತ್ತೆ ಈ ಪ್ರಯಾಣದಲ್ಲಿ ಸಹಭಾಗಿತ್ವ ಮತ್ತು ಬೆಂಬಲ ಎಷ್ಟು ಮುಖ್ಯ ಅನ್ನೋದು. ಫೇತ್ಫುಲ್, ಹೋಪ್ಫುಲ್, ಗ್ರೇಟ್ ಹಾರ್ಟ್. ಹೌದು, ಒಬ್ರೇ ಈ ದಾರಿಯಲ್ಲಿ ಹೋಗೋದು ಕಷ್ಟ. ಜೊತೆಗಿರೋರು, ಕಮ್ಯುನಿಟಿ ಸಪೋರ್ಟ್ ಬೇಕು ಅನ್ನೋದನ್ನ ಬನ್ಯನ್ ಒತ್ತಿ ಹೇಳ್ತಾನೆ. ಎರಡನೇ ಭಾಗದಲ್ಲಿ ಇದು ಇನ್ನೂ ಸ್ಪಷ್ಟವಾಗಿ ಕಾಣುತ್ತೆ. ಮತ್ತು ಕೊನೆಯಲಾಗಿ ಇದೆಲ್ಲದರ ಮೂಲಕ ಆಗುವ ನೈತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ. ಕ್ರಿಶ್ಚಿಯನ್ ಶುರುವಿನಲ್ಲಿ ಇದ್ದ ವ್ಯಕ್ತಿಗೂ ಕೊನೆಗೆ ಸ್ವರ್ಗದ ನಗರ ತಲುಪೋ ವ್ಯಕ್ತಿಗೂ ವ್ಯತ್ಯಾಸ ಇರುತ್ತೆ. ಖಂಡಿತ. ಪ್ರತಿ ಚಾಲೆಂಜ್, ಪ್ರತಿ ಅನುಭವ ಅವನನ್ನ ಗಟ್ಟಿಗೊಳಿಸುತ್ತೆ, ಅವನಿಗೆ ವಿನಯ ಕಲಿಸುತ್ತೆ. ಇದು ಬರೀ ಡೆಸ್ಟಿನೇಷನ್ ರೀಚ್ ಆಗೋದಲ್ಲ, ದಾರಿಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಬೆಳೆಯೋದು ಕೂಡ. ಸೊ ಇದು 17ನೇ ಶತಮಾನದ ಕಥೆ ಮಾತ್ರ ಅಲ್ಲ, ಮನುಷ್ಯನ ಒಳಗಿನ ಹೋರಾಟದ, ಹುಡುಕಾಟದ ಒಂದು ಟೈಮ್ಲೆಸ್ ಕಥೆ. ಪ್ರಮುಖ ಪಾತ್ರಗಳ ನೆನಪು. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ರೀಕ್ಯಾಪ್. ಕೆಲವು ಪಾತ್ರಗಳು ನಿಜಕ್ಕೂ ಮನಸ್ಸಲ್ಲಿ ಉಳಿಯುತ್ತೆ. ಒಮ್ಮೆ ನೆನಪಿಸಿಕೊಳ್ಳೋಣ. ಕ್ರಿಶ್ಚಿಯನ್, ನಮ್ಮ ಮುಖ್ಯ ಯಾತ್ರಿಕ, ಎಲ್ಲಾ ಸತ್ಯಾನ್ವೇಷಕರ ಪ್ರತಿನಿಧಿ. ಎವ್ಯಾಂಜಲಿಸ್ಟ್, ದಾರಿ ತೋರಿಸುವ ಮಾರ್ಗದರ್ಶಿ. ಸತ್ಯದ ಧನಿ ಅಂತ ಹೇಳ್ಬೋದು. ಫೇತ್ಫುಲ್, ನಿಷ್ಠಾವಂತ ಸ್ನೇಹಿತ, ಸತ್ಯಕ್ಕಾಗಿ ಜೀವ ಕೊಟ್ಟವನು. ಅವನ ಸಾವು ಕೂಡ ಇನ್ಸ್ಪೈರಿಂಗ್. ಹೋಪ್ಫುಲ್, ಕಷ್ಟದಲ್ಲಿ ಭರವಸೆ ಕೊಡುವ ಆಶಾವಾದಿ. ಹೌದು, ನಿರಾಶೆಯನ್ನ ಗೆಲ್ಲುವ ಶಕ್ತಿ. ಅಪೋಲಿಯಾನ್, ದುಷ್ಟಶಕ್ತಿಯ ಭಯಂಕರ ರೂಪ. ಮಿಸ್ಟರ್ ವರ್ಲ್ಡ್ಲಿ ವೈಸ್ ಮ್ಯಾನ್, ಸುಲಭದ, ಲೌಕಿಕ ದಾರಿ ತೋರಿಸುವ, ದಾರಿ ತಪ್ಪಿಸುವ ಜಾಣ. ಇವನ ಮಾತುಗಳು ತುಂಬಾ ಮೋಸಗೊಳಿಸ್ತವೆ. ಕ್ರಿಸ್ಟಿಯಾನ, ಕ್ರಿಶ್ಚಿಯನ್ನ ಪತ್ನಿ, ನಂಬಿಕೆ ಕುಟುಂಬದಲ್ಲಿ ಹೇಗೆ ಮುಂದುವರಿಯುತ್ತೆ ಅನ್ನೋದರ ಸಂಕೇತ. ಈ ಪಾತ್ರಗಳು ಬರೀ ಕಥೆಯ ವ್ಯಕ್ತಿಗಳಲ್ಲ, ಅವು ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಬೇರೆ ಬೇರೆ ಗುಣಗಳು, ದೌರ್ಬಲ್ಯಗಳು, ಪ್ರಭಾವಗಳು, ಆಯ್ಕೆಗಳ ಒಂದು ರೂಪಕ. ಮುಕ್ತಾಯ. ಹಾಗಾದ್ರೆ ಜಾನ್ ಬನ್ಯನ್ ಅವರ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಕೇವಲ ಒಂದು ಹಳೆಯ ಧಾರ್ಮಿಕ ಪುಸ್ತಕ ಅಲ್ಲ. ಇದು ನೂರಾರು ವರ್ಷಗಳ ನಂತರವೂ ಮನುಷ್ಯನ ಆಧ್ಯಾತ್ಮಿಕ ಹುಡುಕಾಟ, ಜೀವನದ ಕಷ್ಟಗಳು, ನೈತಿಕ ಆಯ್ಕೆಗಳು ಮತ್ತೆ ಗುರಿ ತಲುಪುವ ಪಯಣದ ಬಗ್ಗೆ ತುಂಬಾನೇ ಶಕ್ತಿಯುತವಾಗಿ ಮಾತಾಡೋ ಒಂದು ಸಾರ್ವಕಾಲಿಕ ರೂಪಕ. ಖಚಿತವಾಗಿಯೂ. ಇದರ ಭಾಷೆ ಸರಳ, ರೂಪಕಗಳು ಸ್ಪಷ್ಟ, ಆದರೆ ಅದರೊಳಗಿನ ಅನುಭವಗಳು ತುಂಬಾ ಆಳವಾದದ್ದು. ಅದಕ್ಕೆ ಅದು ಇಷ್ಟು ಜನಪ್ರಿಯ ಆಗಿರೋದು. ನಾವು ಮಾತಾಡಿದ ಹಾಗೆ ಇದರ ಥೀಮ್ಸ್ ನಂಬಿಕೆ, ಪ್ರಲೋಭನೆ, ಹತಾಶೆ, ಭರವಸೆ, ಜೊತೆಗಾರಿಕೆ, ಬೆಳವಣಿಗೆ ಇವೆಲ್ಲ ಇವತ್ತಿಗೂ ಅಷ್ಟೇ ಮುಖ್ಯ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ಹೇಳಿ. ಕಥೆಯಲ್ಲಿ ಬರೋ ವ್ಯಾನಿಟಿ ಫೇರ್ ಇದೆಯಲ್ಲ, ಆ ಲೌಕಿಕ ಆಕರ್ಷಣೆಗಳು, ದುಡ್ಡು, ಹೆಸರು, ಕ್ಷಣಿಕ ಸುಖಗಳ ಸಂತೆ. ಹೌದು. ಅದು ಇವತ್ತಿನ ನಮ್ಮ ಮಾಡರ್ನ್ ಟೆಕ್ನಾಲಜಿ ಡ್ರಿವನ್ ಜಗತ್ತಲ್ಲಿ ಯಾವ ರೂಪದಲ್ಲಿರ್ಬೋದು? ಒಳ್ಳೆ ಪ್ರಶ್ನೆ. ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಿರಂತರವಾಗಿ ಕಾಣೋ ಹೋಲಿಕೆಗಳು, ಲೈಕ್ಸ್ಗಾಗಿ ಹಂಬಲಿಸೋದು ಆಗಿರಬಹುದು. ಅಥವಾ ಈ ಕನ್ಸ್ಯೂಮರಿಸಂ, ಯಾವಾಗ್ಲೂ ಹೊಸ ವಸ್ತು ಬೇಕು ಅನ್ನೋದು, ನಿರಂತರ ಎಂಟರ್ಟೈನ್ಮೆಂಟ್ ಹಿಂದೆ ಓಡೋದು, ಇವೆಲ್ಲವೂ ನಮ್ಮನ್ನು ನಮ್ಮ ನಿಜವಾದ ಗುರಿಗಳಿಂದ
ಅದು ವೈಯಕ್ತಿಕವಾಗಿರಲಿ ಅಥವಾ ಆಧ್ಯಾತ್ಮಿಕವಾಗಿರಲಿ ಅದರಿಂದ ದೂರ ಸೆಳೆಯೋ ಇವತ್ತಿನ ವ್ಯಾನಿಟಿ ಫೇರ್ ಇರಬಹುದಾ? ಖಂಡಿತ ಯೋಚಿಸಬೇಕಾದ ವಿಷಯ. ಹೌದು.